ಇವತ್ತು ಜನಗಳಲ್ಲೊಂದು ತಪ್ಪು ಕಲ್ಪನೆ ಇದೆ. ಏನು ಆ ಕಲ್ಪನೆ ಅಂತ ಹೇಳಿದರೆ, SIR ಅನ್ನು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನು ಎಲೆಕ್ಷನ್ ಆಫ್ ಕಮಿಷನ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಅಧೀನಕ್ಕೆ ಒಳಪಟ್ಟು ಅವರ ಹಸ್ತಕ್ಷೇಪದ ಕಾರಣಕ್ಕೋಸ್ಕರ ಮಾಡ್ತಾ ಇದೆ ಅನ್ನುವಂತಹ ಒಂದು ಆರೋಪ ಇಡೀ ದೇಶಾದ್ಯಂತ ಕೇಳಿ ಬರ್ತಾ ಇರುವಂಥದ್ದು. ಆದರೆ ನಾನು ಹೇಳ್ತಾ ಇದ್ದೀನಿ, ಈ ಆರೋಪ ಸುಳ್ಳು ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ಎ ಸಪರೇಟ್ ಆಟೋನೋಮಸ್ ಬಾಡಿ. ಭಾರತದ ಸಂವಿಧಾನದ ಆರ್ಟಿಕಲ್ 324 ಮತ್ತು ಪೀಪಲ್ ರಿಪ್ರೆಸೆಂಟೇಷನ್ ಆ್ಯಕ್ಟ್ ಸೆಕ್ಷನ್ 22 ಕ್ಲಾಸ್ 3ಯ ಪ್ರಕಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದು ಒಂದು ಸಪರೇಟ್ ಆಟೋನೋಮಸ್ ಬಾಡಿ, ಸಂವಿಧಾನದ ಯಾವುದೇ ಒಂದು ಸರ್ಕಾರದ ಸಂಸ್ಥೆ ಅಲ್ಲ, ವಿಶೇಷ ಅಧಿಕಾರ ಹೊಂದಿರತಕ್ಕಂತಹ ಒಂದು ಸಪರೇಟ್ ಬಾಡಿ. ಇವರು ಕಾಲಕಾಲಕ್ಕೆ ಎಲೆಕ್ಟರ್ ರೋಲನ್ನು ಅಪ್ಡೇಟ್ ಮಾಡಲಿಕ್ಕೋಸ್ಕರ, ಅಪ್ಗ್ರೇಡ್ ಮಾಡಲಿಕ್ಕೋಸ್ಕರ, ಅಥವಾ ಹೊಸ ಡಿಲೀಷನ್ ಮತ್ತು ಎಡಿಷನ್, ಯಾವ ವೋಟರ್ ಐ ಡಿಗಳನ್ನ ಡಿಲೀಷನ್ ಮತ್ತು ಎಡಿಷನ್ ಮಾಡಲಿಕ್ಕೋಸ್ಕರ ಆಗಾಗ ಇದನ್ನು ರಿವಿಷನ್ ಮಾಡಬೇಕಾಗ್ತದೆ. ಆ ಒಂದು ಕಾರಣಕ್ಕೋಸ್ಕರ ಕಳೆದ ಬಾರಿ ಯಾವಾಗ ಮಾಡಿದ್ರು ಅಂತ ಕೇಳಿದರೆ 2002ಕ್ಕೆ, ಇದೀಗ 2025ರಲ್ಲಿ ಫೇಸ್ 1 ಮತ್ತು ಫೇಸ್ 2 ಮೂಲಕ ಎಲೆಕ್ಟರ್ ರೋಲನ್ನು ಅಪ್ಡೇಟ್ ಮಾಡಲಿಕ್ಕೋಸ್ಕರ ಮಾಡ್ತಾ ಇರತಕ್ಕಂಥ ಒಂದು ಸ್ಪೆಷಲ್ ಒಂದು ಡ್ರೈವ್ ಅಂತ ಹೇಳಿ ಹೇಳಬಹುದು. ಇದರಲ್ಲಿ ಕೇಂದ್ರ ಸರ್ಕಾರದ ಹಸ್ತಕ್ಷೇಪ ಮಾಡಲಿಕ್ಕೆ ಯಾವುದೇ ರೀತಿಯಲ್ಲಿ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದರೆ, ಅವರಿಗೆ ಅವ್ರದೇ ಆದಂತಹ ಒಂದು ವರ್ಕಿಂಗ್ ಸ್ಟ್ರಕ್ಚರ್ ಇದೆ. ಆ ಕೆಲಸದ ಮೂಲಕ ಅವರು ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಕೇಳಿದರೆ, ಫಾರ್ಮ್ ನಂಬರ್ 6, ಫಾರ್ಮ್ ನಂಬರ್ 7, ಫಾರ್ಮ್ ನಂಬರ್ 8 ಅಂತ ಹೇಳಿ ಒಂದು 3 ಫಾರ್ಮ್ ಇದೆ. ಫಾರ್ಮ್ ನಂಬರ್ 6ನ ಮೂಲಕ ಯಾರಾದರೂ ಹೊಸತಾಗಿ ಆ್ಯಡ್ ಆಗಬೇಕಿದ್ರೆ, ವೋಟರ್ ಐ ಡಿ ಆಗಬೇಕಿದ್ರೆ, ಫಾರ್ಮ್ ನಂಬರ್ 6ಅನ್ನು ಫಿಲ್ಅಪ್ ಮಾಡೋದ್ರ ಮೂಲಕ ನಾವು ನಮ್ಮ ವೋಟರ್ ಐ ಡಿಗೆ ನಾವು ಅಪ್ಲೈ ಮಾಡುವಂಥದ್ದು. ಫಾರ್ಮ್ ನಂಬರ್ 7 ಏನು ಅಂತ ಹೇಳಿದರೆ, ಯಾರಾದರೂ ಡೆತ್ ಆಗಿದ್ದರೆ ಅವರನ್ನು ಎಲೆಕ್ಟರ್ ರೋಲಿಂದ ಡಿಲೀಟ್ ಮಾಡಬೇಕಾದ್ರೆ ಆ ಫಾರ್ಮನ್ನು ನಾವು ಫಿಲ್ಅಪ್ ಮಾಡಿ ಕೊಡುವಂಥದ್ದು. ಇನ್ನು ಫಾರ್ಮ್ ನಂಬರ್ 8, ನನ್ನ ವೋಟರ್ ಐ ಡಿಯಲ್ಲಿ ಏನೋ ಕರೆಕ್ಷನ್ ಇದೆ ಅಥವಾ ಅದರಲ್ಲಿ ಏನೋ ಚೇಂಜಸ್ ಆಗಬೇಕು ಅನ್ನುವಂಥದ್ದಿದ್ರೆ ನಾನು ಅದನ್ನು ಫಿಲ್ಅಪ್ ಮಾಡಿ ಕೊಡುವಂಥದ್ದು. ಇದನ್ನು ಒಂದು ಸ್ಟ್ರಕ್ಚರ್ಡ್ ವೇಯಲ್ಲಿ ಮಾಡ್ತಾರೆ. ಬೂತ್ ಲೆವೆಲಿಂದ ಕೂಡ ಇದು ಎಲ್ಲರ ವೋಟರ್ ಕರೆಕ್ಟ್ ಆಗಬೇಕು, ವೋಟರ್ ಲಿಸ್ಟ್ ಕರೆಕ್ಟ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬೂತ್ ಲೆವೆಲ್ ಆಫೀಸರ್ಗಳನ್ನು ನೇಮಕ ಮಾಡ್ತಾರೆ. BLO ಅಂತ ಹೇಳಿ ಕರೀತಾರೆ. ಆ BLOಗಳಿಗೆ ಆಯಾಯ ರಾಜ್ಯದ ಮತ್ತು ಆಯಾಯ ಪ್ರಾದೇಶಿಕವಾಗಿರ್ತಕ್ಕಂತಹ ರಾಜಕೀಯ ಪಕ್ಷಗಳ ಒಬ್ಬ ಏಜೆಂಟನ್ನು ನೇಮಿಸ್ತಾರೆ. ಅದು ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಇರತಕ್ಕಂತಹ ಒಬ್ಬ ಏಜೆಂಟನ್ನು BLA ಅಂತ ಕರೀತಾರೆ. ಆತ ಆ ಒಂದು ವಾರ್ಡಿನ ಯಾರು BLOಗಳಿದ್ದಾರೆ ಅವರು ಆ ವಾರ್ಡಿನ ಎಲ್ಲ ಎಲೆಕ್ಟರ್ ರೋಲನ್ನು, ವೋಟರ್ ಐ ಡಿ ಲಿಸ್ಟ್ಗಳನ್ನು ಪಡೆದುಕೊಂಡು ಅದರಲ್ಲಿ ಯಾವೆಲ್ಲ ಹೆಸರುಗಳು ಇದೆ, ಯಾವೆಲ್ಲ ಹೆಸರುಗಳು ಎಡಿಷನ್ ಆಗಬೇಕು, ಡಿಲೀಷನ್ ಆಗಬೇಕು ಅನ್ನುವಂಥದ್ದನ್ನು ಅವರು ಲಿಸ್ಟ್ ಔಟ್ ಮಾಡ್ತಾರೆ. ಮತ್ತು 2002ರ ವೋಟರ್ ಲಿಸ್ಟಿಗೆ ಮತ್ತು ಪ್ರೆಸೆಂಟ್ ಇರತಕ್ಕಂತಹ ಎಲೆಕ್ಟರ್ ರೋಲಿಗೆ ಕಂಪೇರ್ ಮಾಡ್ತಾರೆ. ಆ ಕಂಪೇರ್ ಮಾಡುವಂಥದ್ದೇ ಎನ್ಯುಮರೇಟೆಡ್ ಫಾರ್ಮ್ ಅಂತ ಹೇಳಿ ಕರೀತಾರೆ. ಆ ಕಂಪೇರ್ ಮಾಡುವಾಗ ನನ್ನ ವೋಟರ್ ಐ ಡಿ ನನ್ನ ತಂದೆ ತಾಯಿಯ ಜೊತೆಗೆ ಮ್ಯಾಚ್ ಮಾಡ್ತಾರೆ. ಒಂದೇ ಕುಟುಂಬದವರನ್ನು ಒಂದೇ ಬೂತಿನ ಒಂದು ಚೌಕಟ್ಟಿನೊಳಗೆ ತರುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಯಾಕೆಂತ ಹೇಳಿದರೆ, ಒಂದು ಬೂತಿಗೆ 1000ದಿಂದ 1200 ವೋಟರ್ಸ್ಗಳನ್ನು, ಮ್ಯಾಕ್ಸಿಮಮ್ ವೋಟರ್ಸ್ಗಳನ್ನು ಅಲ್ಲಿ ಹಾಕಲಿಕ್ಕೆ ಅವಕಾಶ ಇರುವಂಥದ್ದು. ಆ ಕಾರಣಕ್ಕೋಸ್ಕರ ಅಷ್ಟು ಲಿಸ್ಟ್ಗಳನ್ನು ತಯಾರು ಮಾಡ್ತಾರೆ BLA ಮತ್ತು BLOಗಳು. ಇದನ್ನು ಮಾಡುವಾಗ ಯಾರ್ದಾದ್ರೂ ಹೆಸರಲ್ಲಿ ಮಿಸ್ಮ್ಯಾಚ್ ಇದ್ದರೆ, ಅಥವಾ ಯಾರಾದರೂ ತೀರಿ ಹೋಗಿದ್ರೆ, ಅಥವಾ ಯಾರಾದರೂ ವರ್ಗಾವಣೆ ಆಗಿದ್ದರೆ, ಈ ರೀತಿಯ ಸಂದರ್ಭಗಳಲ್ಲಿ ಅವರ ಹೆಸರುಗಳನ್ನು ಅಲ್ಲಿ ಹೋಲ್ಡಲ್ಲಿ ಇಡ್ತಾರೆ. ಅದು ಏನಾಗ್ತದೆ ಅಂತ ಕೇಳಿದರೆ, ಆವಾಗ ಅವರಿಗೆ ಫೈನಲ್ ವೋಟರ್ ಐ ಡಿ ಲಿಸ್ಟ್ ಬರುವಾಗ ಅವರ ಹೆಸರಲ್ಲಿ ಬರೋದಿಲ್ಲ ಅಂತ ಹೇಳಿ ಇವತ್ತು ಸಾಮಾನ್ಯ ಜನರು ಇದರ ಬಗ್ಗೆ ವಿಶ್ಲೇಷಣೆ ಮಾಡುವಾಗ ಅವರು ಕೊಡುವಂತಹ ಅಭಿಪ್ರಾಯ. ಇದು ಯಾಕೆ ಹೀಗಾಗ್ತದೆ ಅಂತ ಹೇಳಿದರೆ, ನಮ್ಮ ಹೆಸರಿನಲ್ಲಿ ಕೆಲವೊಮ್ಮೆ ಸರ್ನೇಮ್ ಇರ್ತದೆ, ಕೆಲವೊಂದು ಐ ಡಿಗಳಲ್ಲಿ ನಾವು ಸರ್ನೇಮನ್ನು ಸೇರಿಸೋದಿಲ್ಲ, ಕೆಲವು ಸರ್ನೇಮನ್ನು ಸೇರಿಸ್ತೇವೆ, ಮತ್ತು ಹೆಸರು ವ್ಯತ್ಯಾಸ ಇರ್ತದೆ. ಶಾಲಾ ದಾಖಲೆಗಳಲ್ಲಿ ಒಂದಿರ್ತದೆ, ಆಧಾರ್ ಕಾರ್ಡಲ್ಲಿ ಒಂದಿರ್ತದೆ, ಇನ್ಯಾವುದೋ ರೆಕಾರ್ಡಲ್ಲಿ ಇನ್ನೊಂದು ಹೆಸರು ಇರ್ತದೆ. ಈ ರೀತಿಯ ಹೆಸರಿನ ಮಿಸ್ಮ್ಯಾಚ್ ಬಂದಾಗ ವೋಟರ್ ಐ ಡಿ ಅಲ್ಲಿ ಮ್ಯಾಚ್ ಆಗೋದಿಲ್ಲ. ಮ್ಯಾಚ್ ಆಗದೇ ಇರುವಾಗ ಅದನ್ನು ಹೋಲ್ಡಲ್ಲಿ ಇಡ್ತಾರೆ. ಯಾರೆಲ್ಲ ದಾಖಲೆಗಳು ಸ್ಪಷ್ಟವಾಗಿದೆ, 2002ರಲ್ಲಿ ನಮ್ಮ ಫ್ಯಾಮಿಲಿಯ ಅಥವಾ ತಂದೆ ತಾಯಿಯ ವೋಟರ್ ಲಿಸ್ಟ್ನಲ್ಲಿ ನನ್ನ ತಂದೆ ತಾಯಿಗಳದ್ದಿದ್ರೆ, ಈಗಿನ ಅವರ ಮಕ್ಕಳು ಏನಿದ್ದಾರೆ ಅವರು ಹೊಸತಾಗಿ ವೋಟರ್ ಐ ಡಿ ಮಾಡುವಾಗ ಆ ಲಿಸ್ಟನ್ನು ಕಂಪೇರ್ ಮಾಡ್ತಾ ಆ ಹೊಸ ವೋಟರ್ ಐ ಡಿಯನ್ನು ಮತ್ತೆ ಬಿಡುಗಡೆಗೊಳಿಸ್ತಾರೆ. ಈ ರೀತಿಯ ಕೆಲಸವನ್ನು, ಈ ರೀತಿಯ ಸಿಸ್ಟಮನ್ನು SIR ಇವತ್ತು ಮಾಡ್ತಾ ಇರುವಂಥದ್ದು.